ಫಸ್ಟ್ ಹೆಡ್ಡಿಂಗ್ ಸೆಕೆಂಡ್ ಕ್ವಶನ್ ಏನು ಕೊಟ್ಟಿದ್ದಾನೆ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಮೈನಸ್ 10 ಕೊಟ್ಟಿದ್ದಾನೆ. ಓಕೆ, ಇಲ್ಲಿ ನೀವು ನೋಡಿದ್ರೆ ಫಸ್ಟ್ ನಂಬರ್ ಸೇಮ್ ಇದೆ, ಸೆಕೆಂಡ್ ನಂಬರು ಡಿಫ್ರೆಂಟ್ ಇದೆ. ಓಕೆ, ಫಸ್ಟ್ ನಂಬರ್ ಸೇಮು, ಸೆಕೆಂಡ್ ನಂಬರ್ ಡಿಫ್ರೆಂಟ್ ಇದೆ ಅಂದರೆ ನಾವು ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀವಿ ಅಂದರೆ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಇದು ಬಂದು ಫಾರ್ಮುಲಾ. ಈಗ ನೋಡ್ರಿ, ಎಕ್ಸ್ ಇದ್ದಲ್ಲಿ ಏನು ಬರೀಬೇಕು, ಎಕ್ಸ್ ಬರೀಬೇಕು. ಎ ಇದ್ದಲ್ಲಿ ಏನು ಬರೀಬೇಕು, 8 ಬರೀಬೇಕು. ಬಿ ಇದ್ದಲ್ಲಿ ಏನು ಬರೀಬೇಕು, ನೋಡ್ರಿ ಇಲ್ಲಿ ಪ್ಲಸ್ ಇದೆ ಮೈನಸ್ ಇದೆ ಅಂದಾಗ ನಾವು ಮೈನಸ್ ಬರೀಬೇಕು. ಬಿ ವ್ಯಾಲ್ಯೂ ಏನು, -10. ಓಕೆನಾ? ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಎಕ್ಸ್ ಇದ್ದಲ್ಲೇನು ಎಕ್ಸ್ ಹಾಕಬೇಕು, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಇದ್ದಲ್ಲಿ 8 ಪ್ಲಸ್ ಬಿ -10 ಇದೆ. ಇದು ಯಾವ ಥರ ಮಾಡಬೇಕಂದ್ರೆ ಪ್ಲಸ್ ಪಕ್ಕಕ್ಕೆ ಮೈನಸ್ ಬರಬೇಕಂದ್ರೆ ಬ್ರಾಕೆಟ್ ಓಪನ್ ಮಾಡಿ ಬರೀಬೇಕು. ಓಕೆ, ಆಮೇಲೆ ಕ್ಲೋಸ್ ಮಾಡಿ ಎಕ್ಸ್ ಇದ್ದಲ್ಲಿ ಎಕ್ಸು ಪ್ಲಸ್ ಎ ವ್ಯಾಲ್ಯೂ ಏನು 8 ಇಂಟು ಬಿ ವ್ಯಾಲ್ಯೂ -10. ಓಕೆ, ಈಗ ಎಕ್ಸ್ ಸ್ಕ್ವಯರ್ ಪ್ಲಸ್ 8 ಪ್ಲಸ್ ಇಂಟು ಮೈನಸ್ -10 ಇಂಟು ಎಕ್ಸ್. ಈಗ ಪ್ಲಸ್ ಇಂಟು ಮೈನಸ್ 8 10 80. ಓಕೆ, ಈಗ ಎಕ್ಸ್ ಸ್ಕ್ವಯರ್ ಪ್ಲಸ್ ಇಲ್ಲಿ ಗ್ರೇಟರ್ ನಂಬರ್ಸ್ ಏನು ಹಾಕ್ತೀನಿ, 10ಅಲ್ಲಿ 8 ಹೋದರೆ 2x -80. ಸೊ ಏನು ಬರಿತೀವಿ, ಎಕ್ಸ್ ಸ್ಕ್ವಯರ್ ಪ್ಲಸ್ ಇಂಟು ಮೈನಸ್ -2x -80. ಸೊ ಎಕ್ಸ್ ಪ್ಲಸ್ 8 ಇಂಟು ಎಕ್ಸ್ -10 ಬಂದ್ಬಿಟ್ಟು ಆನ್ಸರ್ ಏನು, ಎಕ್ಸ್ ಸ್ಕ್ವಯರ್ -2x -80.